ಮನೆ ಮದ್ದು ಭಾಗವಾಗಿ ಸ್ನೇಹಿತರೆ ನಾವು ತಿಳ್ಕೋಬೇಕಾಗಿರುವಂತ ಅಂಶ, ಅದ್ಭುತವಾದ ಅಂಶ ಏನಂದ್ರೆ ಪ್ರತಿಯೊಬ್ಬರಿಗೂ ಇದು ತುಂಬಾ ಉಪಯುಕ್ತವಾದಂತ ಒಂದು ಮುದ್ರೆ. ಈ ಮುದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದು ಅಪಾನ ವಾಯು ಮುದ್ರಾ ಸ್ನೇಹಿತರೆ. ಅಪಾನ ವಾಯು ಮುದ್ರದಲ್ಲಿ ಸೊ ಇದು ಅಪಾನ ವಾಯು ಮುದ್ರ ಹೇಗೆ ಮಾಡೋದಂತ ಒಂದ್ಸರಿ ನೋಡಿ. ಅದಾದ್ಮೇಲೆ ಅದಕ್ಕೂ ಇರುವಂತ ಒಂದು ಸ್ಪೆಷಾಲಿಟಿ ಏನು, ಪ್ರತ್ಯೇಕತೆ ಏನು, ಅದಕ್ಕಿರುವಂತ ಸಮಯ, ಯಾವ ಸಮಯ ನಾವು ಕೊಡಬೇಕು, ಯಾವಾಗ ಮಾಡಬೇಕು, ಮತ್ತೆ ಅದರಿಂದ ಪ್ರಯೋಜನಗಳೇನು, ಈ 4 ವಿಧಗಳಲ್ಲಿ ಈ ಮುದ್ರದ ಬಗ್ಗೆ ಸ್ವಲ್ಪ ವಿಶಿಷ್ಟವಾಗಿ ವಿಸ್ತಾರವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು. ಈ ಮುದ್ರ ಮಾಡೋ ವಿಧಾನ ನೋಡಿದ್ರೆ, ಈ ಮುದ್ರ ಮಾಡೋ ವಿಧಾನ ಎಲ್ಲರಿಗೂ ಗೊತ್ತಿರ್ತದೆ, ಆದ್ರೂ ಮತ್ತೆ ಒಂದ್ಸರಿ ತೋರಿಸ್ತೀನಿ. ಹೊಸಬರಿದ್ರೆ ದಯವಿಟ್ಟು ಗಮನಿಸ್ಕೊಳ್ಳಿ. ನೋಡಿ, ಹೀಗಿರುತ್ತೆ ಅಪಾನ ವಾಯು ಮುದ್ರ. ಹೇಗ್ ಮಾಡ್ಬೇಕು ಅಂತಂದ್ರೆ, ಎರಡು ಕೈಯಲ್ಲಿ ಮಾಡ್ಬೇಕಾಗತ್ತೆ ಈ ಮುದ್ರ. ನಿಟಾರವಾಗಿ ಕೂತ್ಕೊಂಡು, ನಿಟಾರ ಇಟ್ಕೊಂಡು ಕೂತ್ಕೊಂಡು ಸ್ವಲ್ಪ ನಿಧಾನವಾಗಿ 3 ಬಾರಿ ಸೊ ಈ ಆಳವಾದ ಅನುಲೋಮ ವಿಲೋಮ ಮಾಡಿ ಒಂದು 3 ರಿಂದ 4 ದೀರ್ಘವಾದ ಉಸಿರಾಟ ತಗೊಂಡು ತಕ್ಷಣವೇ ಈ ತರ ಎರಡು ಕೈಯಲ್ಲಿ ಈ ಮುದ್ರ ಹಾಕ್ಬೇಕಾಗತ್ತೆ. ನೋಡಿ, ಈ ಮುದ್ರ ಮಾಡೋ ವಿಧಾನ: ಈ ತೋರು ಬೆರಳು ಹೆಬ್ಬೆರಳು ಬುಡೆ ಭಾಗದಲ್ಲಿ, ಈ ಬುಡದಲ್ಲಿ ಟಚ್ ಮಾಡಿ, ಆಮೇಲೆ ಈ ಉಂಗರ ಬೆರಳು ಮಧ್ಯ ಬೆರಳು ಉಂಗರ ಬೆರಳು ಈ ಎರಡನ್ನು ಈ ಈ ಹೆಬ್ಬೆರಳು ಕೊನೆಗೆ ಈ ಮೂರು 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 ಕೊನೆಗಳು ಟಚ್ ಆಗಬೇಕು. 3 ಕೊನೆಗಳು ಟಚ್ ಆಗಿದೆ. ಆಮೇಲೆ ಈ ಬೆರಳು ಕಿರು ಬೆರಳು ಸ್ಟ್ರೈಟ್ ಆಗಿದೆ. ಓಕೆ, ಇದೇ ರೀತಿಯಲ್ಲಿ ನಾವು ಬಲಗೈಯಲ್ಲಿ ಮಾಡಬೇಕು. ಬಲಗೈಯಲ್ಲಿ ಈಗ ಮಾಡಿ ಇದನ್ನು ಈಗ ಇಟ್ಕೋಬೇಕಾದ್ರೆ, ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು, ತೊಡೆದಲ್ಲಿ ಗುಪ್ತ ನಾಡಿ ನಡೀತಾ ಇರ್ತದೆ, ಅಲ್ಲಿ ಟಚ್ ಆಗ್ಬೇಕು. ಅದಕ್ಕೆ ತೊಡೆ ಮೇಲೆ ಅಂತ ಹೇಳ್ತಾ ಇರ್ತೀವಿ, ದಯವಿಟ್ಟು ತೊಡೆ ಮೇಲೆ ಇಟ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಈ ಮುದ್ರವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಇದರಲ್ಲಿ ಏನಾಗಿದೆ ಅಂದ್ರೆ, ಪ್ರಧಾನವಾಗಿ ನೋಡಿ, 2 ಮುದ್ರಗಳ ಕಾಂಬಿನೇಷನ್ ಇದೆ. 2 ಮುದ್ರಗಳ ಕಾಂಬಿನೇಷನ್ ನೋಡಿ, ಈಗ ಮಾಡ್ಕೊಂಡಿದ್ರೆ ನಿಮ್ಗೆ ಗೊತ್ತಿರೋ ವಿಷಯ, ಇದು ವಾಯು ಮುದ್ರ. ಹೀಗೆ ಮಾಡ್ಕೊಂಡ್ರೆ ಈ ಮುದ್ರ ಅಪಾನ ಮುದ್ರ. ಈ 2 ಮುದ್ರಗಳ ಕಾಂಬಿನೇಷನ್, ಸಂಯೋಜನೆ, ಈ ವಾಯು ಮುದ್ರ, ಅಪಾನ ವಾಯು ಮುದ್ರ, ಆ ಮುದ್ರಗಳ ಸಂಯೋಜನವೇ ಅಪಾನ ವಾಯು ಮುದ್ರ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಸ್ನೇಹಿತರೆ. ಸೊ ಈ ಮುದ್ರ, ಈಗ ಇದಕ್ಕಿರುವಂತ ಏನು ಪ್ರತ್ಯೇಕತೆ ಏನು ಅಂತ ನೋಡಕ್ ಹೋದ್ರೆ, ಈ ಮುದ್ರ ಅನ್ನೋದು ಅದ್ಭುತವಾದ ಮುದ್ರ ಅಂತ ಹೇಳ್ಬೋದು. ಇದನ್ನು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡತ್ತಂದ್ರೆ, ನಮ್ಮ ನಮ್ಮ ದೇಹದಲ್ಲಿ ಇರುವಂತಹ ನೋಡಿ, ಆಕಾಶ ತತ್ವ, ವಾಯು ತತ್ವ ಎರಡನ್ನು ಬ್ಯಾಲೆನ್ಸ್ ಮಾಡತ್ತೆ. ನಾವು ಯಾವಾಗ ಹೀಗೆ ಮಾಡಿರ್ತೀವಿ, ಆಮೇಲೆ ಇಲ್ಲಿ ಆಕಾಶ ತತ್ವ ಮತ್ತೆ ಇದು ಪೃಥ್ವಿ ತತ್ವ, ಈ ಎರಡನ್ನು ಹೀಗಿರುವಾಗ ಬ್ಯಾಲೆನ್ಸ್ ಆಗ್ಬಿಡ್ತದೆ. ಈಗ ಮಾಡ್ತೀವಿ ಅಂತಂದ್ರೆ ಅರ್ಥ ಏನು? ಈ ರೀತಿಯಲ್ಲಿ ಮಾಡ್ತಾ ಇದೀವಿ ಅಂದ್ರೆ, ಒಂದು ವಾಯು ಕಡಿಮೆ ಮಾಡ್ತಾ ಇದೆ, ವಾಯು ತೆಗಿಬಿಡ್ತಾ ಇದೆ ದೇಹದಿಂದ. ಏನ್ ತೆಗಿತಾ ಇದೆ? ಈಗ ಟಚ್ ಮಾಡುವಾಗ ವಾಯು ಕಡಿಮೆ ಆಗ್ಬಿಡ್ತದೆ ದೇಹದಲ್ಲಿ. ಹೀಗೆ ಟಚ್ ಮಾಡುವಾಗ ಏನಾಗುತ್ತಂದ್ರೆ, ಇಲ್ಲಿ ಪೃಥ್ವಿ ತತ್ವ ಮತ್ತೆ ಆಕಾಶ ತತ್ವ ಎರಡು ಬ್ಯಾಲೆನ್ಸ್ ಆಗತ್ತೆ, ಸಮತುಲ್ಯಗೊಳಿಸ್ಕೊತದೆ. ಅದನ್ನ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ಒಂದೇ ಒಂದು ಇದರಲ್ಲಿ ಸೇರಿಸಿಲ್ಲ ಅಂತದ್ದು ಏನಂತಂದ್ರೆ, ಇದು ನೀರಾಂಶ ಮಾತ್ರ ಪಕ್ಕಕ್ಕಿದೆ, ಮಿಕ್ಕಿದೆಲ್ಲ ಕವರ್ ಆಗತ್ತೆ ಈ ಮುದ್ರದಲ್ಲಿ. ಅರ್ಥ ಮಾಡ್ಕೊಳ್ಳಿ. ಇದನ್ನು ಈ ರೀತಿಯಲ್ಲಿ, ಮತ್ತೆ ಈ ವಾಯು ಮುದ್ರ, ಈ 2 ಕಾಂಬಿನೇಷನ್. ಈ ಮುದ್ರನು ಇನ್ನೊಂದು ಏನಂತಂದ್ರೆ, ಹೃದಯ ಮುದ್ರ ಅಂತ ಕರಿತೀವಿ. ಆಮೇಲೆ ಮೃತ ಸಂಜೀವನಿ ಮುದ್ರ ಅಂತ ಕರಿತೀವಿ. ಈ ಮುದ್ರವನ್ನು ಏನಂತ? ಮೃತ ಸಂಜೀವನಿ ಮುದ್ರ ಮತ್ತೆ ಹೃದಯ ಮುದ್ರ ಅಂತ ಕರಿತಾ ಇದ್ವಿ. ಇದನ್ನು ಆಮೇಲೆ ಯಾವಾಗನ್ನ ಈ ಮುದ್ರದ ಒಂದು ವಿಶಿಷ್ಟತೆ ಹೇಳಕ್ ಹೋದ್ರೆ, ಯಾರಿಗಾದ್ರೂ ಈ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಬಂದ್ರೆ ಈ ಮುದ್ರ ಹೇಗೆ ಕೆಲಸ ಮಾಡ್ತದೆ ಅಂದ್ರೆ, ಈ ಸ್ಪೆಷಾಲಿಟಿ ಏನು, ಪ್ರತ್ಯೇಕತೆ ಅಂದ್ರೆ, ಒಂದು ಇಂಜೆಕ್ಷನ್ ತರ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇಂಜೆಕ್ಷನ್ ತರ ಕೆಲಸ ಮಾಡಿ, ಹಾರ್ಟ್ ಅಟ್ಯಾಕ್ ಬಂದಿದ್ರು ಇದು ಈ ಮುದ್ರ ಹಾಕಿದ ತಕ್ಷಣ ಒಂದು ಇಂಜೆಕ್ಷನ್ ತರ ಕೆಲಸ ಮಾಡೋದು ಒಂದು. ಆಮೇಲೆ ಆ ಮನುಷ್ಯ ವೇಗವಂತವಾಗಿ ಕ್ವಿಕ್ ಆಗಿ ರಿಕವರ್ ಆಗುವಂತ, ಆ ಹಾರ್ಟ್ ಅಟ್ಯಾಕ್ ಇಂದ ರಿಕವರ್ ಆಗುವಂತ ಅವಕಾಶ ಈ ಮುದ್ರ ಕೊಡತ್ತೆ. ಇದೇನ್ ಮಾಡತ್ತಂದ್ರೆ, ಈ ಮುದ್ರ ತಕ್ಷಣವೇ ನಾನು ಹೇಳಿದೆಲ್ಲ, ಈ ಟಚ್ ಮಾಡುವಾಗ ನಮ್ಮ ಹೊಟ್ಟೆ ಪ್ರಾಂತದಲ್ಲಿರುವಂತ ಹೆಚ್ಚು ಗ್ಯಾಸ್ ನೋಡಿ, ಈ ಎಸ್ಪೆಷಲಿ ಈ ಹಾರ್ಟ್ ಅಟ್ಯಾಕ್ ಬರೋದು, ಇದಕ್ಕೆಲ್ಲ ಕಾರಣಗಳು ನೋಡ್ತಾ ಇದ್ರೆ ತುಂಬಾ ಸರಿ ನಾವು ಅರ್ಥ ಮಾಡ್ಕೋಬಹುದು. ಒಂದೊಂದ್ಸರಿ ಹಾರ್ಟ್ ಅಟ್ಯಾಕ್ ಬಂದಿಲ್ಲ ಅಂದ್ರೂ ಗ್ಯಾಸ್ ಹೆಚ್ಚಾಗಿದೆ ಸ್ಟಮಕ್ ಅಲ್ಲಿ, ಅದೆಲ್ಲ ಸ್ಪ್ರೆಡ್ ಸ್ಪ್ರೆಡ್ ಆಗಿ ಈ ಉದರ ಪ್ರಾಂತ ಅಂದ್ರೆ ಛಾತಿ ಪ್ರಾಂತ ಇದೆಲ್ಲ, ಈ ಚೆಸ್ಟ್ ಭಾಗ ಇಲ್ಲೆಲ್ಲ ಸೇರ್ಕೊಂಡ್ರೆ ಅಲ್ಲಿ ಪೇನ್ ಹೆಚ್ಚಾಗ್ತದೆ. ಇನ್ನು ಹೇಳ್ಬೇಕಂದ್ರೆ, ಈ ಹಾರ್ಟ್ ಅಟ್ಯಾಕ್ ಬರೋದಕ್ಕೂ ಒಂದು ಕಾರಣ ಈ ಹೆಚ್ಚು ಗ್ಯಾಸ್ ಅನ್ನೋದಿದೆಯಲ್ಲ ಮೇಲೆ ಹೋಗೋದು, ಅದು ನಾವು ಗಮನಿಸ್ತಾ ಇರ್ತೀವಿ. ನಾವು ಅನುಭವಿಸ್ತಾ ಇರ್ತೀವಿ. ಅಂತ ಹೆಚ್ಚು ಗ್ಯಾಸ್ ಅನ್ನು ಸ್ಟಮಕ್ ಇಂದ ಪೂರ್ತಿ ತೆಗೆಯುವಂತ ಅವಕಾಶ ಈ ಮುದ್ರ ಕೊಡುತ್ತೆ ನಮಗೆ. ಸ್ಟಮಕ್ ಅಲ್ಲಿರುವಂತ ಎಲ್ಲಾ ಗ್ಯಾಸ್ ಅನ್ನು ತೆಗೆದಾಕ್ತದೆ, ಖಾಲಿ ಮಾಡತ್ತೆ. ಇಂಥ ಅದ್ಭುತವಾದ ಮುದ್ರ ಅಂತ ಹೇಳ್ಬೋದು. ಇದಕ್ಕೂ ಸಮಯ ನೋಡ್ತಾ ಹೋದ್ರೆ, ಪ್ರತಿ ದಿವಸ ಪ್ರತಿಯೊಬ್ಬರು ಈ ಯಾವುದೇ ವ್ಯಾಧಿ ಇರಲಿ, ಅಂದ್ರೆ ಆರ್ಟ್ ಇಶ್ಯೂಸ್ ಇರಲಿ,
ಹೃದಯ ಸಂಬಂಧಿತ ಈ ಈ ಹೃದಯ ಸಂಬಂಧಿತ ರೋಗಗಳು ಇರ್ಲಿ ಇಲ್ಲ ಅಂದ್ರೂ, ಬಟ್ ಪ್ರತಿ ವ್ಯಕ್ತಿ ಪ್ರತಿ ಮನುಷ್ಯ ಏನ್ ಮಾಡ್ಬೇಕಂದ್ರೆ ಒಂದು ದಿನಕ್ಕೆ 3 ಇಂದ 4 ಸರಿ, ದಿನಕ್ಕೆ 3 ಇಂದ 4 ಸರಿ ಮಾಡ್ತಾ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಎಷ್ಟೇ ಸಮಯನ ಮಾಡ್ಕೋಬಹುದು. ಸಾಮಾನ್ಯ ವ್ಯಕ್ತಿಗಳು, ಆರೋಗ್ಯ ವ್ಯಕ್ತಿಗಳು ಒಂದು 5 ನಿಮಿಷ ಈಗ ಇಟ್ಕೊಂಡು ಕೂತ್ಕೊಳ್ಳೋದು, ಯಾವುದೇ ಒಂದು ಸಮಯದಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಆ ರೀತಿಯಲ್ಲಿ 5 ನಿಮಿಷ ಮಾಡ್ಕೊಂತ ಹೋದ್ರೆ ಯಾವ ಸಮಸ್ಯೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಇದು ಮಾಡಿ, ಪ್ರತಿಯೊಬ್ಬರು ಮಾಡ್ಬೋದು. ಓಕೆ. ಆಮೇಲೆ ಸಮಸ್ಯೆಗಳು ಇರುವಂತ ವ್ಯಕ್ತಿಗಳು, ಯಾವುದೇ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ, ಹೃದಯ ತೊಂದರೆ ಇದೆ, ಹಾರ್ಟ್ ಪೇನ್, ಸ್ಟಂಟ್ಗಳು ಹಾಕಿದ್ದಾರೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಇಂಥ ವ್ಯಕ್ತಿಗಳು ಏನ್ ಮಾಡ್ಬೇಕಂದ್ರೆ ಖಂಡಿತವಾಗಿ ಇವರು ಪ್ರಾಕ್ಟೀಸ್ ಮಾಡುವಂತ ರೀತಿ ಹೇಗಿರ್ಬೇಕಂದ್ರೆ ಬೆಳಗ್ಗೆ ಸಾಯಂಕಾಲ ಕನಿಷ್ಠ ಪಕ್ಷ 30 ನಿಮಿಷ 30 ನಿಮಿಷ, ಇಲ್ಲಾಂದ್ರೆ 40 ನಿಮಿಷ 40 ನಿಮಿಷ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಸರಿ ಮಾಡ್ಬೋದು. ಇಲ್ಲ ಕನಿಷ್ಠ ಪಕ್ಷದಲ್ಲಿ ಬೆಳಗ್ಗೆ ಒಂದು 30 ನಿಮಿಷ, ಸಾಯಂಕಾಲ ಒಂದು 30 ನಿಮಿಷ, 40 ನಿಮಿಷ 40 ನಿಮಿಷ ಆ ರೀತಿಯಲ್ಲಿ ಮಾಡಿ ವೇಗವಂತವಾಗಿ ನೀವು ಚೇತರಿಸ್ಕೋಬಹುದು. ಈ ಸಮಸ್ಯೆಯಿಂದ ನೀವು ರಿಕವರ್ ಆಗುವಂತ ಅವಕಾಶ ಇದು ಕೊಡುತ್ತೆ ಸ್ನೇಹಿತರೆ. ಸೊ ಇಂಥ ಅದ್ಭುತವಾದ ಮುದ್ರೆ ಇದು. ಆಮೇಲೆ ಈ ಬೆನಿಫಿಟ್ಸ್ ನೋಡ್ತಾ ಹೋದ್ರೆ ಬೆನಿಫಿಟ್ಸ್ ಯಾವ ರೀತಿಯಲ್ಲಿ ಇದು ನಮ್ಗೆ ಸಹಾಯ ಆಗುತ್ತೆ ಅಂತ ನೋಡಕ್ಕೆ ಪ್ರಯತ್ನ ಮಾಡೋಣ. ಇದು ಹಲವಾರು ವರ್ಷಗಳಿಂದ ನಮ್ಮ ಮುನಿಗಳು, ಋಷಿಗಳು ಕಂಡುಹಿಡಿದಂತ ಅದ್ಭುತವಾದ ಮುದ್ರೆ ಸ್ನೇಹಿತರೆ. ಇದು ಒಂಥರ ಹೇಳ್ಬೇಕಂದ್ರೆ ಈ ಹಾರ್ಟ್ ಪೇಷಂಟ್ಸ್ಗೂ ಇದೊಂಥರ ವರ, ದೇವರು ಕೊಟ್ಟಿರುವಂತ ವರ, ಮುನಿಗಳು ಋಷಿಗಳು ಕೊಟ್ಟಿರುವಂತ ವರ ಅಂತ ಹೇಳ್ಕೋಬಹುದು ಸ್ನೇಹಿತರೆ. ಅಂತ ಅದ್ಭುತವಾದ ಮುದ್ರೆ ಇದು. ಸೊ ಇದು ಯಾವುದೇ ಒಂಥರ ಒಬ್ರಿಗೆ ಯಾರನ್ನ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತಂದ್ರೆ ಅವರಲ್ಲಿ ಇರುವಂತ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ ಯಾವ ಲಕ್ಷಣಗಳು ನೋಡಿದ್ರೆ ನಾವು ಕಂಡಿಡ್ಬೋದು ಒಂಥರ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ನಾವು ತಿಳ್ಕೊಳಕ್ ಹೋದ್ರೆ, ಚೆಸ್ಟ್ ಪೇನ್ ಆಗೋದು, ಒಂಥರ ಪ್ರೆಷರ್ ಬರೋದು, ಈ ಛಾತಿ ಪ್ರಾಂತದಲ್ಲಿ ಅಂದ್ರೆ ಈ ಚೆಸ್ಟ್ ಪ್ರಾಂತದಲ್ಲಿ ಹೆಚ್ಚು ಒಂಥರ ಪ್ರೆಷರ್ ಆಗೋದು ಅಲ್ವಾ, ಒಂಥರ ಗಟ್ಟಿಯಾಗಿ ಇಟ್ಕೊಳ್ಳೋದು, ಅಂದ್ರೆ ಒಂಥರ ಸ್ಟಿಫ್ನೆಸ್ ಬರ್ತದೆ. ಈ ಹೃದಯ ಪ್ರಾಂತದಲ್ಲಿ ಎಲ್ಲ ಪ್ರಾಂತದಲ್ಲಿ ಸ್ಟಿಫ್ನೆಸ್ ಹೆಚ್ಚಾಗ್ತದೆ. ಇನ್ನು ಹೇಳ್ಬೇಕಂದ್ರೆ ಒಂಥರ ಅಲಸಟೆ ಬರೋದು, ಹೆಚ್ಚು ಒಂಥರ ದೇಹದಿಂದ ಬೆವರು ಹೋಗ್ತಾನೆ ಇರ್ತದೆ. ಇನ್ನು ಹೇಳ್ಬೇಕಂದ್ರೆ ಗಿಡಿನೆಸ್, ಒಂಥರ ತಲೆ ತಿರುಗುವಿಕೆ ಅದು ಬರ್ತಾ ಇರ್ತದೆ. ಈ ಜನರಲ್ ಈ ಸಿಂಪ್ಟಮ್ಸ್ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬರುವಂತ ಅವಕಾಶ ಇದೆ, ಹೃದಯ ಸಮಸ್ಯೆ ಬರುವಂತ ಅವಕಾಶ ಇದೆ ಅಂತ ಅರ್ಥ ಮಾಡೋದು. ಇಂಥ ಲಕ್ಷಣಗಳು ನೋಡಿದ ತಕ್ಷಣವೇ ಮುದ್ರ ಹಾಕ್ಬೇಕು ಸ್ನೇಹಿತರೆ. ಮುದ್ರ ಹಾಕಿದ್ರೆ ತಕ್ಷಣವೇ ರಿಲೀಫ್ ಕೊಡುತ್ತೆ. ಸಿವಿಯರ್ ಹಾರ್ಟ್ ಅಟ್ಯಾಕ್, ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗಿದ್ರು ಈ ಮುದ್ರವನ್ನು ಉಪಯೋಗಿಸಿದ್ರೆ ಇದು ಹೇಗೆ ಕೆಲಸ ಮಾಡ್ತದೆ ಅಂದ್ರೆ, ಈ ಹಾರ್ಟ್ ಅಟ್ಯಾಕ್ ಬಂದಿರುವಂತ ವ್ಯಕ್ತಿಗಳಿಗೆ ನಾವು ವೇಗವಂತವಾಗಿ ಹಾಸ್ಪಿಟಲ್ ತಗೊಂಡೋದ್ರೆ ಹಾಸ್ಪಿಟಲ್ ಅಲ್ಲಿ ಕೊಡುವಂತ ಎಮರ್ಜೆನ್ಸಿ ಇಂಜೆಕ್ಷನ್ ಒಂದಿದೆ. ಆ ಎಮರ್ಜೆನ್ಸಿ ಇಂಜೆಕ್ಷನ್ ಏನಪ್ಪಾ ಅಂದ್ರೆ ಸೋರ್ಬಿಟ್ರೇಟ್, ಏನಂತದು ಸೋರ್ಬಿಟ್ರೇಟ್ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಹೇಗೆ ಕೆಲಸ ಮಾಡುತ್ತೋ ಈ ಮುದ್ರನು ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಅಂತ ಅದ್ಭುತವಾದ ಮುದ್ರೆ ಇದು. ಅಂದ್ರೆ ಈ ಮುದ್ರ ಮಾಡುವಾಗ, ಈ ಮುದ್ರ ಮಾಡಿದ ಮೇಲೆ ಆ ಇಂಜೆಕ್ಷನ್ ಏನ್ ಕೆಲಸ ನಿಮ್ಗೆ ಕೊಡುತ್ತೋ, ಯಾವ ರೀತಿಯಲ್ಲಿ ನಿಮ್ನು ರಕ್ಷಿಸಕ್ಕೆ ಪ್ರಯತ್ನ ಮಾಡುತ್ತೋ ಈ ಹಾರ್ಟ್ ಅಟ್ಯಾಕ್ ಇಂದ, ಹಾರ್ಟ್ ಫೇಲ್ಯೂರ್ ಇಂದ, ಅದೇ ಕೆಲಸ ಈ ಅಪಾನ ವಾಯು ಮುದ್ರ ಮಾಡತ್ತೆ ಅಂತ ಅದನ್ನು ಯಾವುದೇ ಸಂದೇಹ ಇಲ್ಲ, ಸಂಶಯ ಇಲ್ಲ ಸ್ನೇಹಿತರೆ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಇದು ಈ ಎಮರ್ಜೆನ್ಸಿ ಸಮಯದಲ್ಲಿ ಈ ಮುದ್ರ ಹಾಕ್ಲೇಬೇಕಾಗತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಸೊ ಇದು ಒಂಥರ ಮರಣದಿಂದನೂ ಕಾಪಾಡುವಂತ ಅವಕಾಶ ಇದೆ. ಅಂದ್ರೆ ಇಂಥ ಹಾರ್ಟ್ ಅಟ್ಯಾಕ್ ಬಂದ ಸಮಯದಲ್ಲಿ ಈ ಮುದ್ರ ಹಾಕುವಾಗ, ಈ ತರ ಇಂಜೆಕ್ಷನ್ ತರ ಕೆಲಸ ಮಾಡುವಾಗ ಖಂಡಿತ ಅದು ಈ ಸಾವು ಕೊನೆವರೆಗೂ ಹೋಗ್ತಾರೆ ನೋಡಿ, ಅಂತ ಸ್ಥಿತಿಯಿಂದನೂ ಅದು ರಕ್ಷಿಸ್ತದೆ, ಮತ್ತೆ ವಾಪಸ್ ಕರ್ಕೊಂಡು ಬರ್ತದೆ ಅಂತ ಅದ್ಭುತವಾದ ಮುದ್ರ. ಅದಕ್ಕೆ ಇದನ್ನು ಮೃತ ಸಂಜೀವನಿ ಮುದ್ರ ಅಂತ ಕರಿತೀವಿ ನಾವು. ಮೃತ ಸಂಜೀವನಿ ಮುದ್ರ ಅಂದ್ರೆ ಸಂಜೀವಿನಿ ತರ ಕೆಲಸ ಮಾಡತ್ತೆ. ಮೃತಪಟ್ಟು ಅವಕಾಶ ಇದ್ರೂ ಅದು ವಾಪಸ್ ಕರ್ಕೊಂಡು ಬರ್ತದೆ ಅಂತ ಇಂಥ ಅದ್ಭುತವಾದ ಮುದ್ರವನ್ನು ನಾವು ಪ್ರಾಕ್ಟೀಸ್ ಮಾಡಕ್ಕೆ ಮತ್ತೆ ಎಲ್ಲರಿಗೂ ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾ, ಆಮೇಲೆ ಇದೇನ್ ಮಾಡತ್ತಂದ್ರೆ ಯಾವುದೇ ಒಂಥರ ನಮ್ಗೆ ತಲೆನೋವು ಬರ್ತಾ ಇರ್ತದೆ ಟೆನ್ಷನ್ ಆಗಿ, ಅದನ್ನು ಪರಿಹಾರ ಮಾಡತ್ತೆ. ಒಂದು ಅಲಸಟೆ ಬಂದ್ರೆ ಪರಿಹಾರ ಮಾಡತ್ತೆ. ಆಮೇಲೆ ಈ ಬ್ಲಡ್ ವೇನ್ಸ್ ಅಂದ್ರೆ ನಮ್ಮ ಹೃದಯಕ್ಕೆ ಹೋಗುವಂತ ಈ ಹೃದಯ ಮತ್ತೆ ಹಾರ್ಟ್ಗೆ ಹೋಗುವಂತ ನಾಳಗಳಿರ್ತದೆ, ರಕ್ತನಾಳ, ಅದ್ರ ಒಳಗಡೆ ಬ್ಲಾಕ್ಸ್ ಬರುತ್ತೆ. ಆ ಬ್ಲಾಕ್ಸ್ ಎಲ್ಲಾನು ತೊಲಗಿಸ್ತದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ಈಗಾಗಲೇ ಈ ಹೃದಯ ನಾಳಗಳ ಒಳಗಡೆ ಈಗಾಗಲೇ ಸೇರ್ಕೊಂಡಿರುವಂತ ಕೆಟ್ಟ ಕೊಲೆಸ್ಟ್ರಾಲ್ LDL VDL ಇದೆಲ್ಲ, ಅದನ್ನು ಸಹ ತೊಲಗಿಸ್ತದೆ. ಇದು ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಇನ್ನೊಂದು ಈಗಾಗಲೇ ಹೇಳ್ಕೊಂಡಿದ್ವಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ವೇಗವಂತವಾಗಿ ಇದು ಪರಿಹಾರ ಕೊಡುತ್ತೆ. ಆಮೇಲೆ ಯಾರಿಗಾದ್ರೂ ಈ ಮಲಬದ್ಧತೆ ಆಗಿದ್ರೆ ಅದನ್ನು ಪರಿಹಾರ ಮಾಡತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಈ ಮುದ್ರ, ಸೊ ನಿಜವಾದ ಈ ಮುದ್ರ ಅನ್ನೋದು ಯಾರಾದ್ರೂ ಈಗಾಗಲೇ ಹಾರ್ಟ್ ಬೀಟ್ ಅಂದ್ರೆ ಹೃದಯ ಬಡತ ಹೆಚ್ಚಾಗೋದು,
ಅಲ್ವಾ? ಮತ್ತೆ ಈ ಹಾರ್ಟ್ ವೀಕ್ನೆಸ್ ಆಗಿರ್ತಾರೆ ನೋಡಿ, ಅಂತವ್ರು ಈ ಮುದ್ರ ಮಾಡಿದ್ರೆ ಖಂಡಿತ ಅವ್ರಿಗೆ ಅದ್ಭುತವಾದ ಒಂದು ನಾರ್ಮಲ್ ಸ್ಥಿತಿಗೆ ಬರುವಂತ ಅವಕಾಶ ಇದೆ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಹಾರ್ಟ್ ಪೇಷಂಟ್ಸ್ ಎಸ್ಪೆಷಲಿ ಓಕೆ, ಈ ಮುದ್ರವನ್ನು ಉಪಯೋಗಿಸಬೇಕು. ಸೊ ಪ್ರತಿ ದಿವಸ ಉಪಯೋಗಿಸ್ತಾ ಇದ್ರೆ ಅದ್ಭುತವಾದ ಫಲಿತಗಳು ನಿಮಗೆ ಸಿಗತ್ತೆ. ಯಾವುದೇ ರೀತಿಯಲ್ಲಿ ಹಾರ್ಟ್ ಪೇಷಂಟ್ಗೆ ಈ ಮುದ್ರ ಮಾಡುವಾಗ ಈ ಹೊಟ್ಟೆ ಪ್ರಾಂತದಲ್ಲಿ ಯಾವುದೇ ಪ್ರೆಷರ್ ಆಗಲ್ಲ ಅಂತ ನೋಡ್ತದೆ ಈ ಮುದ್ರ. ಸೊ ಖಂಡಿತ ಮಾಡಿ. ಆದ್ರೆ ನೀವು ಹಾರ್ಟ್ ಪೇಷಂಟ್ಸ್ ಯಾರಾದ್ರೂ ಹಾರ್ಟ್ ಪ್ರಾಬ್ಲಮ್ಸು ಈ ಹೃದಯ ತೊಂದರೆಗಳಿರೋರು ಈ ಹೊಟ್ಟೆದಲ್ಲಿ ಹೆಚ್ಚು ಭಾರ ಮಾಡಬಾರ್ದು, ಅರ್ಥ ಮಾಡ್ಕೊಂಡು ಲೈಟ್ ಫುಡ್ ಅಲ್ಲಿ ಹೋಗ್ಬೇಕು. ಯಾವ ರೀತಿ ಅಂದ್ರೆ ಈ ಫ್ರೈಡ್ ಫುಡ್ಸ್ ತಿಂತಾ ಇರ್ತಾರೆ ನೋಡಿ, ಅಂದ್ರೆ ಈ ಪಥ್ಯದ ನೋಡಕ್ ಹೋದ್ರೆ ಖಂಡಿತವಾಗಿ ಫ್ರೈಡ್ ಫುಡ್ಸ್ ತಿನ್ನಬಾರದು, ಅರ್ಥ ಮಾಡ್ಕೊಳ್ಳಿ. ಆಯಿಲಿ ಫುಡ್ ಹೆಚ್ಚಾಗಿ ತಿನ್ನಬಾರದು. ಆಮೇಲೆ ಯಾವುದೇ ಕೊಬ್ಬು ಹೆಚ್ಚಿರುವಂತ ಪದಾರ್ಥಗಳು ತಿನ್ನಬಾರದು. ಯಾರು ಎಸ್ಪೆಷಲಿ ಈ ಹಾರ್ಟ್ ತೊಂದರೆಗಳು ಬಂದಿರೋರು ಓಕೆ, ಅದು ನಿಮ್ಗೆ ಖಂಡಿತವಾಗಿ ಒಂಥರ ಹೆಲ್ಪ್ ಮಾಡಲ್ಲ, ಸಹಾಯ ಮಾಡಲ್ಲ, ಇನ್ನು ಬೇಕಾದ್ರೆ ಕೆಟ್ಟದ್ದು ಮಾಡುತ್ತೆ ಇಂಥ ಆಹಾರ ಪದಾರ್ಥಗಳು ಸೇವನೆ ಮಾಡುವಾಗ. ಒಂದು ಫ್ರೈಡ್ ಫುಡ್ಸು, ಆಯಿಲಿ ಫುಡ್ಸು ಮತ್ತೆ ಹೆಚ್ಚು ಕೊಬ್ಬಿರುವಂತ ಪದಾರ್ಥಗಳು ಖಂಡಿತವಾಗಿ ದೂರ ಇಡಿ ಅಂತ ಹೇಳ್ತಾರೆ ಸ್ನೇಹಿತರೆ. ಆಮೇಲೆ ಈ ರೀತಿಯಲ್ಲಿ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಏನಾಗುತ್ತೆ, ಸೊ ನಿಮ್ಗೆ ಆದಷ್ಟು ನಿಮ್ಮ ಹೊಟ್ಟೆ ಮೇಲೆ ಹೆಚ್ಚು ಭಾರ ಕೊಡುತ್ತೆ, ಮತ್ತೆ ಗ್ಯಾಸ್ಟ್ರಿಕ್ ಹೆಚ್ಚಾಗುತ್ತೆ. ಆ ಗ್ಯಾಸ್ಟ್ರಿಕ್ ಹೆಚ್ಚಾದ್ರೆ ಮತ್ತೆ ತಿರ್ಗಾ ಈ ಹೃದಯ ತೊಂದರೆಗಳು ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಹೇಳ್ಬೇಕಂದ್ರೆ ಯಾವ ರೀತಿಯಲ್ಲಿ ಆಹಾರ ತಿನ್ಬೋದು ಅಂದ್ರೆ ಹೆಚ್ಚು ಈ ತರಕಾರಿಗಳು, ಹಣ್ಣುಗಳು ಇಂಥದ್ದು ಸೇವನೆ ಮಾಡ್ಬೋದು. ವೆಜಿಟೇಬಲ್ಸು, ಫ್ರೂಟ್ಸು, ಮತ್ತೆ ಈ ರಾಗಿ, ಪ್ರಧಾನವಾಗಿ ರಾಗಿ ಏನಿದೆಯಲ್ಲ, ರಾಗಿ ಮುದ್ದೆ ಇಂಥದ್ದು ತಿನ್ನೋದು, ಇದೆಲ್ಲ ತಗೊಂತಾ ಇದ್ರೆ, ಸ್ವಲ್ಪ ಪೀಚ್ ಪದಾರ್ಥ ಹೆಚ್ಚಿರೋ ತಗೊಂತಾ ಹೋದ್ರೆ ಖಂಡಿತವಾಗಿ ನಿಮ್ಗೆ ಒಳ್ಳೆ ಅದ್ಭುತ ಸೊ ಫಲಿತ ಸಿಗತ್ತೆ. ಇಂಥ ವ್ಯಾಧಿಗಳು ಅಂದ್ರೆ ಹೃದಯ ಸಂಬಂಧಿತ ವ್ಯಾಧಿಗಳು ಬಂದ್ರೂ ಅದ್ಭುತವಾದ ಫಲಿತ ಸಿಗುತ್ತೆ ಸ್ನೇಹಿತರೆ. ಆಮೇಲೆ ಈ ಕೆಲವು ಸಮಯದಲ್ಲಿ ಏನಾಗತ್ತಂದ್ರೆ ಈ ಹಾರ್ಟ್ ಅಟ್ಯಾಕ್ ಆಗಿದ್ದ ಸಮಯದಲ್ಲಿ ನೋಡಿದ್ರೆ ಈ ಹೊಟ್ಟೆದಲ್ಲಿ ಹೆಚ್ಚು ಗ್ಯಾಸು ಫಾರ್ಮ್ ಆಗಿರ್ತದೆ, ನೋಡ್ಕೊಳ್ಳಿ. ಬೇಕಂದ್ರೆ ಯಾರನ್ನ ನೀವು ಅವನು ಕೇಳಿದ್ರು ಅರ್ಥ ಹೇಳ್ತಾರೆ, ಹೊಟ್ಟೆದಲ್ಲಿ ಹೆಚ್ಚು ಗ್ಯಾಸು ಫಾರ್ಮ್ ಆಗಿರ್ತದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇದು ಒಬ್ರು ಅದ್ಭುತವಾದ ಒಂದು ವ್ಯಕ್ತಿ ಇದ್ದಾರೆ, ಅಂದ್ರೆ ಇವರು ಮುದ್ರ ವಿಜ್ಞಾನ ಬಗ್ಗೆನೂ ಒಂದು ತಜ್ಞರು ಅಂತ ಹೇಳ್ಬೋದು. ಅವರು ಶ್ರೀ ಆಚಾರ್ಯ ಕೇಶವ ದೇವ ಅಂತ ಒಬ್ರು ಇದ್ದಾರೆ. ಅವರು ಈ ರೀತಿಯಲ್ಲಿ ಈ ಮುದ್ರದಿಂದನೇ ಅವರು ಹೇಳ್ಬೇಕಂದ್ರೆ ಸಾವಿರಾರ ಜನ ಈ ಹಾರ್ಟ್ ಪೇಷಂಟ್ಸ್ ಇದಾರಲ್ಲ ಅವ್ರೆಲ್ಲಾರನು ಇವರು ರಿಲೀಫ್ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಆಚೆ ಕಡೆ ಕರ್ಕೊಂಡು ಬಂದಿದ್ದಾರೆ. ಇದೊಂಥರ ಮೆಡಿಕಲ್ ವರ್ಲ್ಡ್, ಈ ಮೆಡಿಕಲ್ ಪ್ರಪಂಚಕ್ಕೆ, ವೈದ್ಯಕೀಯ ಪ್ರಪಂಚಕ್ಕೆ ಆಶ್ಚರ್ಯಗೊಳಿಸಿದಂತ ವಿಷಯ ಸ್ನೇಹಿತರೆ ಇದು. ಯಾಕಂದ್ರೆ ಒಂದು ಸಾವಿರಾರು ಜನ ಈಗಾಗಲೇ ಈ ಹಾರ್ಟ್ ಪೇಷಂಟ್ಸ್ ಯಾರಿದಾರೋ ಅವ್ರನ್ನೆಲ್ಲಾನು ಆಚೆ ಕಡೆ ತಗೊಂಡು ಬಂದಿದ್ದಾರೆ, ಮತ್ತೆ ಆರೋಗ್ಯವಂತವಾಗಿ ಮಾಡಿದ್ದಾರೆ ಈ ಆಚಾರ್ಯ ಕೇಶವ ದೇವ ಅಂತವರು. ಅದು ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಸ್ನೇಹಿತರೆ ಯಾರಾದ್ರೂ ಈ ಮುದ್ರೆ ತಿಳ್ಕೊಂಡಿರೋರು, ಮುದ್ರೆ ಗೊತ್ತಿರೋರು ಇನ್ನೊಬ್ರಿಗೆ ಹೇಳ್ತಾ ಹೋಗ್ಬೇಕಂತ ಮತ್ತೆ ಒಬ್ರಿಗೆ ನಾವು ವಿನಂತಿ ಮಾಡ್ತಾ ಇದ್ವಿ. ಇತ್ತೀಚಿನ ಕಾಲದಲ್ಲಿ ಡಾಕ್ಟರ್ಸು ಸಹ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಡಾಕ್ಟರ್ ಸಹ ಈ ಮುದ್ರೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಮೆಡಿಕಲ್ ಪ್ರಪಂಚದಲ್ಲಿ ಅಂದ್ರೆ ಮಾಡರ್ನ್ ಮೆಡಿಕಲ್ ಸಿಸ್ಟಮ್ ಅಲ್ಲಿನೂ ಈ ಮುದ್ರ ಇತ್ತೀಚಿನ ಕಾಲದಲ್ಲಿ ಎಲ್ಲ ಹಾರ್ಟ್ ಪೇಷಂಟ್ಸ್ಗೂ ಹೇಳ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡಿ ಅಂತ ಅವ್ರ ಪೇಷಂಟ್ಸ್ಗೂ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಅದ್ಭುತ ಪರಿಣಾಮ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ನಾವು ಈ ಮುದ್ರದ ಬಗ್ಗೆ ಹೆಚ್ಚು ಪ್ರಚಾರ ಮಾಡೋಣ. ಎಲ್ಲೆಲ್ಲಿ ಅವಕಾಶ ಇದೆಯೋ, ಎಲ್ಲೆಲ್ಲಿ ಯಾರು ಕಾಣಿಸ್ತಾರೋ, ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ವಿ ಹೆಚ್ಚು ಸಮಸ್ಯೆಗಳು, ಗುಂಡೆ ಸಮಸ್ಯೆಗಳು, ಈ ಹೃದಯ ಸಮಸ್ಯೆಗಳು, ಮತ್ತೆ ಹಾರ್ಟ್ ಸಮಸ್ಯೆಗಳು ಹೆಚ್ಚಾಗಿದೆ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಪ್ರಯತ್ನ ಮಾಡಿ ಈ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಸೊ ಎಲ್ಲರಿಗೂ ಒಳ್ಳೇದಾಗತ್ತೆ. ಯಾರು ಈ ಸಮಸ್ಯೆಗಳಿಂದ ಸಫರ್ ಆಗಲ್ಲ, ಮತ್ತೆ ಅದ್ಭುತ ಸಮಾಜವನ್ನು ನಿರ್ಮಿಸಕ್ಕೆ ಅವಕಾಶ ಇದೆ. ಎಲ್ಲೆಲ್ಲಿ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಸುಮ್ಮನೆ ಯಾರು ಕಾಣಿಸ್ಕೊಂತಾರೋ ಅವ್ರಿಗೆಲ್ಲ ಈ ಮುದ್ರೆ ಹೇಳ್ತಾ ಹೋಗಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.